ಹಾಯ್ ಹೆಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ಗ್ರೇಟ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. KCET ಎಕ್ಸಾಮ್ ರಿಸಲ್ಟ್ ಇನ್ನೇನು ಬರಲಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮಗೆ ಜೂನ್ ಫಸ್ಟ್ ವೀಕ್ ಎಂಡಲ್ಲಿ ಬರಬಹುದು, ಇಲ್ಲ ಅಂತ ಹೇಳಿದ್ರೆ ವೆಯ್ಟ್ ಮಾಡಬೇಕು, ಸೆಕೆಂಡ್ ವೀಕಲ್ಲಿ ಬರಬಹುದು. ಆದರೆ ಸೀಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ರಿಲೀಸ್ ಆಗಿದೆ. ಒಂದ್ಸಲ ಚೆಕ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಅಕಸ್ಮಾತ್ ಏನಾದರೂ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದರೆ, ಸೊ ಇಟ್ ಇಸ್ ಕಂಪ್ಲೀಟ್ಲಿ ಪ್ಯೂರ್ಲಿ ಫಾರ್ ಎಂಜಿನಿಯರಿಂಗ್ ಕೋರ್ಸಸ್. ಎಂಜಿನಿಯರಿಂಗ್ ಕೋರ್ಸಸ್ಗಳಿಗೆ KCET ಇಂದ KEA ಅಥಾರಿಟಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದೆ. ಅದು ಕೂಡ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಅಂದರೆ ಯೂಶುವಲ್ ಆಗಿ ಸೀಟು ಹಂಚಿಕೆ ಪ್ರಕ್ರಿಯೆ ಅಂತ ನೀವು ಕೇಳಿರ್ತೀರಾ. ಯಾವ ಯಾವ ಕಾಲೇಜಸಲ್ಲಿ ಯಾವ ಕೆಟಗರಿಗೆ ಎಷ್ಟು ಸೀಟ್ಗಳಿದೆ ಅನ್ನೋದು ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಇವತ್ತಿನ ಸೆಷನಲ್ಲಿ ಗೊತ್ತಾಗುತ್ತೆ. ಸೊ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಐ ವಿಲ್ ಎಕ್ಸ್ಪ್ಲೈನ್ ವೇರ್ ಟು ಗೆಟ್ ದಿಸ್ ಪರ್ಟಿಕ್ಯುಲರ್ PDF ಅಂತ ಹೇಳ್ತೀನಿ. ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು, ಓಕೆನಾ? ಸೊ ಫಸ್ಟು cetonline.karnataka.gov.in ಹೋದರೆ ಅಥವಾ KEA ಅಂತ ನೀವು ಟೈಪ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ KEA ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ದಟ್ ಈಸ್ ದ ಲ್ಯಾಂಡ್ ಪೇಜ್, ಇಲ್ಲಿದೆ ಇವಾಗ. ಸೊ ಫಸ್ಟು ನೀವು ಲ್ಯಾಂಡ್ ಪೇಜಲ್ಲಿ ಅಬ್ಸರ್ವ್ ಮಾಡಿದ್ರೆ ಕೆಳಭಾಗದಲ್ಲಿ ಇತ್ತೀಚಿನ ಪ್ರಕಟಣೆಗಳಲ್ಲಿ ಎಸ್ಟರ್ಡೇ ಇವತ್ತೇ ನೋಡ್ತಾ ಇದ್ರೆ ನಿಮಗೆ ಅದು ನೆನ್ನೆ ಆಗಿರುತ್ತೆ. ಸೊ ಅಲ್ಲಿಗೆ 2/6 ಯೂಶಲ್ ಆಗಿ ರಿಲೀಸ್ ಆಗಿರೋದು. ಎಂಜಿನಿಯರಿಂಗ್ 2026 ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಅಧಿಸೂಚನೆ 2/6/2026 ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಕಂಪ್ಲೀಟ್ ಮ್ಯಾಟ್ರಿಕ್ಸ್ದು ನೋಟಿಫಿಕೇಶನ್ ಬರುತ್ತೆ ಇಲ್ಲಿ. ಓಕೆ, ಅಬ್ಸರ್ವ್ ಮಾಡೋಣ. ಕರ್ನಾಟಕ ಸರ್ಕಾರದಿಂದ ರಿಲೀಸ್ ಆಗಿರೋದು ಇದು, ಈ ಅಧಿಸೂಚನೆ ನೋಟಿಫಿಕೇಶನ್ ಏನಿದೆ. ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ, ಇದೆಲ್ಲ ಸುಮ್ಮನೆ ನಿಮ್ಗೆ ಓದ್ತಾ ಇದ್ದೀನಿ, ಬಟ್ ಆ್ಯಕ್ಚುಯಲ್ ಮ್ಯಾಟ್ರಿಗೆ ನಂತರ ಬರ್ತೀನಿ, ಓಕೆನಾ? ಸೊ ಅಧಿನಿಯಮ 2006 ಅನ್ವಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ವೃತ್ತಿಪರ ಕೋರ್ಸುಗಳ ಸರ್ಕಾರಿ ಸೀಟು ಹಂಚಿಕೆ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ಇದು. ಸೀಟು ಹಂಚಿಕೆ ಅಂತ ಹೇಳಿದ್ರೆ ಯಾವ ಕಾಲೇಜಸಲ್ಲಿ ಎಷ್ಟು ಸೀಟ್ಗಳಿದೆ, ನಾನು ಆ ಕಾಲೇಜ್ಗೆ ಹೋಗ್ಬೋದಾ ಅನ್ನೋದು ನಿಮಗೆ ರ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನೀವು ಅದನ್ನು ಅಟ್ಲೀಸ್ಟ್ ನಿಮಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ ಏನು ಅಂತ ಹೇಳಿ. ಅದಕ್ಕೆ ಇದನ್ನು ಹೇಳಿದ್ದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ. ಓಕೆ, ಸೊ ಫೈನಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಕೆಲವು ರೂಲ್ಸ್ಗಳನ್ನ ಚೇಂಜ್ ಮಾಡಿರ್ತಾರೆ. ಆ ಕಾಲೇಜಸ್ಗಳಿಗೆ ತಕ್ಕಂತೆ ಎಷ್ಟು ಸೀಟ್ಗಳನ್ನ ತಗೋಬೇಕು, ಅದು ಕಂಪ್ಲೀಟ್ ಆದಮೇಲೆ ಎಷ್ಟು ಸೀಟ್ಗಳನ್ನ ತಗೋಬೇಕು ಅಂತ ಹೇಳಿದ್ರೆ ಎಷ್ಟು ಫೀಸನ್ನು ಅವರು ನಿಗದಿಪಡಿಸಿರ್ತಾರೆ, ಎಲ್ಲ ಗೊತ್ತಾಗುತ್ತೆ. ಸೊ ಕಂಪ್ಲೀಟ್ಲಿ ಯು ಕಮ್ ಟು ನೋ. ಈಗ ನಾನು ಒಂದು ಸ್ವಲ್ಪ 4th to 5th ಪೇಜ್ಗೆ ಹೋಗ್ತೀನಿ, ಓಕೆನಾ? ಸೊ ದೇರ್ ಯು ವಿಲ್ ಕಮ್ ಟು ನೋ ಏನೇನೆಲ್ಲ ಚೇಂಜಸ್ಗಳಿರುತ್ತೆ, ನೀವು ಯಾವುದನ್ನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿ. ಸೊ ಹಿಯರ್ ಇಟ್ ಈಸ್ ಕಂಪ್ಲೀಟ್ ಸೀಟ್ ಮ್ಯಾಟ್ರಿಕ್ಸ್ ಇಲ್ಲಿರುತ್ತೆ. ಒಂದು ಕಾಲೇಜ್ ಒಂದು ಬೆಸ್ಟ್ ಎಕ್ಸಾಂಪಲ್ ತೆಗೆದುಕೊಂಡಿದ್ದೀವಿ. ಈಗ ಏನಿದೆ, ನೆಕ್ಸ್ಟ್ ಎಂಜಿನಿಯರಿಂಗ್ ಸೀಟ್ ಗವರ್ನಮೆಂಟ್ ನೋಟಿಫಿಕೇಶನ್ ನಂಬರ್ ED ಸಮಥಿಂಗ್, ಓಕೆ, 2026 ಬೆಂಗಳೂರು, ಡೇಟೆಡ್ 35/2026. ಫೈನಲಿ ಸೀಟ್ಸ್ ಇನ್ ಗವರ್ನಮೆಂಟ್ ಎಂಜಿನಿಯರಿಂಗ್ ಕಾಲೇಜ್ VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್, VTU ರಿಲೇಟೆಡ್ ಅಂದರೆ ಆ ಯೂನಿವರ್ಸಿಟಿಗೆ ತಕ್ಕಂಗೆ ಆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್. ಒಂದು ಕಾಲೇಜು ನೀವು ಅಬ್ಸರ್ವ್ ಮಾಡಬೇಕಾದ್ರೆ ಏನು ಅಬ್ಸರ್ವ್ ಮಾಡಬೇಕು ಈ ನೋಟಿಫಿಕೇಶನಲ್ಲಿ ಅಥವಾ ಈ PDF ಅಲ್ಲಿ ಅಂತ ನೋಡಿ. ಫಸ್ಟ್ ಒನ್ನು ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಫ್ VTU ಚಿಂತಾಮಣಿ, ಚಿಕ್ಕಬಳ್ಳಾಪುರದ ಕಾಲೇಜ್ ಇದು. ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರದಲ್ಲಿ ಬರುತ್ತೆ. ಸೊ ಕೋರ್ಸ್ ನೇಮ್ಗಳಿರುತ್ತೆ ಇಲ್ಲಿ. ಆ ಕಾಲೇಜಲ್ಲಿ ಯಾವ ಯಾವ ಕೋರ್ಸಸ್ಗಳಿದೆ, ಈಗ ಎಂಟೈರ್ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಕಲ್ಲಿ ಇರೋರ್ಬೋ ಅಥವಾ ಆಗಿರ್ಬೋದು, ಇಲ್ಲ ಆ ಕಾಲೇಜ್ ಚೆನ್ನಾಗಿದೆ ಅಂತ ಬೇರೆ ಡಿಸ್ಟ್ರಿಕ್ಕಿಂದ ಹೋಗೋರ್ಗಾಗಿರ್ಬೋದು. ನಿಮ್ಗೊಂದು ಐಡಿಯಾ ಇರಬೇಕು ಆ ಕಾಲೇಜಲ್ಲಿ ಯಾವ ಯಾವ ಕೋರ್ಸಸ್ಗಳಿದೆ ಅಂತ. ಸೊ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್ AIML, ದೆನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಂಜಿನಿಯರಿಂಗ್. ಸೊ ಇನ್ಟೇಕ್ ಬಂದು ಟೋಟಲ್ ಇನ್ಟೇಕ್ ಆ ಕಾಲೇಜಲ್ಲಿ ಎಷ್ಟು ಇನ್ಟೇಕ್ ತೆಗೆದುಕೊಳ್ತಾರೆ, ಎಷ್ಟು ಸ್ಟೂಡೆಂಟ್ಸ್ಗಳನ್ನ ತಗೊಳ್ತಾರೆ ಅಂತ ಹೇಳಿದ್ರೆ, ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಅದೇ ಕಾಲೇಜ್ ಬೇಕು ಅಂತ ಹೇಳಿದಾಗ ನಿಮ್ಮ ಒಳ್ಳೆ ರ್ಯಾಂಕಿಂಗ್ ಇರಬೇಕಾಗತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಕೋರ್ಸ್ಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್ 30 ಇಂಟೇಕ್ ಇದೆ. ಸೊ ಎಲ್ಲದಕ್ಕೂ ಕೂಡ 30 ಇಂಟೇಕ್, ಟೋಟಲ್ ನಂಬರ್ ಬಂದು 120. ಸೊ ಟೋಟಲ್ KEA ಗವರ್ನಮೆಂಟ್ ಸೀಟ್ಸ್ ಬಂದು ಅಗೇನ್ 30. ಓಕೆ, ಅಂದರೆ ಅದರಿಂದಾನೇ ತಗೊಳ್ಳೋದು ಅಂತ ಅರ್ಥ. ಸೊ ನೆಕ್ಸ್ಟು ಪರ್ಸೆಂಟೇಜ್ ಹೇಳಿದೆ ನಾನು ನಿಮಗೆ, ಕೆಟಗರಿ ವೈಸ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ. ಸೊ ಹಿಯರ್ ಇಟ್ ಈಸ್ PH, SPL, HK, ರೂರಲ್ ಕನ್ನಡ ಮತ್ತು ಟೋಟಲ್ HK RK ಸೀಟ್ಸ್ ಬಂದು 113. ಹೀಗೆ ನೀವು ಪ್ರತಿಯೊಂದು ಕಾಲೇಜ್ನ ಸೀಟ್ಸ್ಗಳನ್ನ ಅಬ್ಸರ್ವ್ ಮಾಡ್ಬೋದು ಎಷ್ಟಿರುತ್ತೆ ಅಂತ. ಓವರ್ ಆ್ಯಂಡ್ ಅಬೋವ್ ಇನ್ಟೇಕ್ SNQ 5% ಬಂದರೆ ಒಂದು 6 ಜನ,
ಅಂದರೆ ಎಕ್ಸ್ಟ್ರಾ ಆದರೆ ಎಷ್ಟು ತಗೋಬೋದು ಅಂತ ಹೇಳಿಬಿಟ್ಟು, ಓಕೆನಾ. ಸೊ ಅದೇ ನೆಕ್ಸ್ಟ್ ಇನ್ನೊಂದು ಕಾಲೇಜನ್ನು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಸೊ ಗವರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಅರಸೀಕೆರೆ, ಅದರಲ್ಲಿ ಕೋರ್ಸ್ ನೇಮ್ ಬಂದು ಸೇಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್. ಕೆಲವರಿಗೆ AI ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಸೊ AI ಅಲ್ಲಿ ಮುಂದೆ ಕರಿಯರನ್ನು ಕಟ್ಕೋಬೇಕು ಅಂತ ಇರೋರಿಗೆ ಸೊ ನೀವು ಈ ಕಾಲೇಜನ್ನು ಚೂಸ್ ಮಾಡ್ಬೋದು. ಬಿಕಾಸ್ ಈ ಕೋರ್ಸ್ ಪ್ರೀವಿಯಸ್ ಕಾಲೇಜ್ನಲ್ಲಿ ಹೇಳ್ದಲ್ಲ ಅಲ್ಲಿಲ್ಲ. ಸೊ ಅದಕ್ಕೆ ಹೇಳಿದ್ದು ಈ ಒಂದು ಕಂಪ್ಲೀಟ್ ಮ್ಯಾಟ್ರಿಕ್ಸನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಯು ಕಮ್ ಟು ನೋ ಲೈಕ್ ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ ಇದೆ, ನಾನು ಯಾವ ಕಾಲೇಜ್ಗೆ ಹೋಗ್ಬೋದು, ಎಷ್ಟು ರ್ಯಾಂಕಿಂಗ್ ತೆಗೆದುಕೊಂಡ್ರೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಇಂಟೇಕ್ ಬಂದು 240 ಇದೆ, ಅಬ್ಸರ್ವ್ ಮಾಡಿ. ಓಕೆ, ಟೋಟಲ್ ಇಂಟೇಕ್ KEA ಬಂದು again 240 ಇದೇ ಇರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಂಜಿನಿಯರಿಂಗ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್. ಓಕೆ, ಸೊ ಯು ಕ್ಯಾನ್ ಸಿ ಹಿಯರ್ 240. ಇಲ್ಲೂ ಕೂಡ ಅಷ್ಟೇ 5% ರಿಸರ್ವ್ಡ್ ಆ್ಯಂಡ್ SPL HK RK ಆ್ಯಂಡ್ ಟೋಟಲ್ ಬಂದು 224. ಓಕೆ, ಅದಾದಮೇಲೆ ಓವರ್ ಆ್ಯಂಡ್ ಎಬೋ ಸೊ 12. ಸೊ ಇದಿಷ್ಟು ಕೂಡ ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಈ ನೋಟಿಫಿಕೇಶನ್ ಅಬ್ಸರ್ವ್ ಮಾಡಿ ಮಕ್ಕಳೇ. ಒನ್ಸ್ ರಿಸಲ್ಟ್ ಕಮ್ಸ್ ಬಂದ ಮೇಲೆ ನಿಮಗೆ ಆ ರ್ಯಾಂಕ್ ಬೇಸಿಸ್ ಮೇಲೆ ಯಾವ ಸೀಟ್ ಅಲಾಟ್ಮೆಂಟು ಅದೆಲ್ಲ ಬರುತ್ತೆ ನಿಮಗೆ, ಅದನ್ನು ನೀವು ಫಿಲ್ ಮಾಡ್ಬೋದು. ಸೊ ನಂತರ ಯು ಕ್ಯಾನ್ ಗೋ ಫಾರ್ ಕೌನ್ಸೆಲಿಂಗನ್ನು ಅಟೆಂಡ್ ಮಾಡಿ ನಿಮಗೆ ಬೇಕಾಗಿರೋ ಕಾಲೇಜಸ್ಗಳನ್ನ ಚೂಸ್ ಮಾಡ್ಕೊಬೋದು. ಓಕೆನಾ. ಸೊ ಸೀಟ್ ಮ್ಯಾಟ್ರಿಕ್ಸ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, KEA ವೆಬ್ಸೈಟ್ಗೆ ಹೋಗಿ ಅದರಲ್ಲಿ ಇತ್ತೀಚಿನ ನೋಟಿಫಿಕೇಶನ್ಸ್ಗಳಂತ ಏನಿದೆ, ರೀಸೆಂಟ್ ನೋಟಿಫಿಕೇಶನ್ಸ್, ಅಲ್ಲಿ ಸೆಕೆಂಡ್ ಒನ್ ಆರ್ ಥರ್ಡ್ ಒನ್ ಇರುತ್ತೆ. ಸೊ ಇವತ್ತು ಸೆಕೆಂಡ್ ಒನ್ ಇದೆ ಸದ್ಯಕ್ಕಲ್ಲ. ಸೊ ಓಕೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ PDF ಆ್ಯಂಡ್ ಯು ಕ್ಯಾನ್ ಗೋ ಥ್ರೂ ದಟ್. ಓಕೆ, ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ನೋಟಿಫಿಕೇಶನ್ ಜೊತೆ ಅಥವಾ ಯಾವುದಾದ್ರೂ ಬ್ಯಾಚ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ ಎವ್ರಿ ಒನ್.